ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಹಾಗೇನೆ ಗಿಲ್ಲಿ ಮಧ್ಯೆ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ. ಗಿಲ್ಲಿನ ಕಂಡ್ರೆ ರಕ್ಷಿತಾಗೆ ಒಳ್ಳೆ ಭಾವನೆ ಇದೆ. ಆದರೆ ರಕ್ಷಿತಾ ಗಿಲ್ಲಿಯ ಕೈಗೊಂಬೆ ಅನ್ನುವಂತ ಅನುಮಾನ ವೀಕ್ಷಕರಲ್ಲಿ ಈಗ ಶುರುವಾಗಿದೆ. ಇತ್ತೀಚೆಗೆ ನಡೆದಂತಹ ಟಾಸ್ಕ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ಟೀಮ್ ಆದ್ರೆ ಗಿಲ್ಲಿ ಮತ್ತೊಂದು ತಂಡದಲ್ಲಿ ಇದ್ರು. ರಕ್ಷಿತಾ ತಂಡ ಗೆದ್ದಿತ್ತು. ಆ ಕಾರಣಕ್ಕೆ ಅವರ ತಂಡದ ಒಬ್ಬರನ್ನ ನಾಮಿನೇಷನ್ ನಿಂದ ಬಚಾವ್ ಮಾಡಬೇಕಾಗಿತ್ತು. ಈ ನಿರ್ಧಾರ ಒಮ್ಮತದಿಂದ ಬರಬೇಕಾಗಿತ್ತು. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊರಡೋದಕ್ಕಿಂತ ಮುಂಚೆ ಗಿಲ್ಲಿ ಅವರು ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡ್ತಾರೆ. ಏನೇ ಆದ್ರೂ ನಿನ್ನ ನಿರ್ಧಾರವನ್ನ ಬಿಡಬಾರ್ದು ಅಂತ ಗಿಲ್ಲಿ ರಕ್ಷಿತಾಗೆ ಕಿವಿ ಮಾತನ್ನ ಹೇಳ್ತಾರೆ. ಅಲ್ಲಿ ಗಿಲ್ಲಿ ಹೇಳಿದ ಹಾಗೆ ರಕ್ಷಿತಾ ನಡ್ಕೊಂಡಿದ್ದಾರೆ. ಸುದಿಯನ್ನ ಸೇವ್ ಮಾಡಬೇಕು, ರಘು ನಾಮಿನೇಟ್ ಆಗಬೇಕು ಅಂತ ರಕ್ಷಿತಾ ಹಠ ಹಿಡಿತಾರೆ. ಸಿಕ್ಕ ಅವಕಾಶ ಕೈ ತಪ್ಪಬಹುದು ಅನ್ನುವಂತಹ ಕಾರಣಕ್ಕೆ ಅಶ್ವಿನಿ ಹಾಗೇನೆ ಬೇರೆಯವರು ಕೂಡ ಭಯ ಬಿದ್ದು ರಕ್ಷಿತಾ ಮಾತಿಗೆ ಒಪ್ಪಿಗೆ ಸೂಚಿಸ್ತಾರೆ. ಇನ್ನು ರಕ್ಷಿತಾ ಅವರು ಆಗಾಗ ಎದುರಾಳಿ ತಂಡದ ಗಿಲ್ಲಿಯಿಂದ ಹಿಂಟ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದುದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಯಾವುದೇ ಸಂದರ್ಭದಲ್ಲಿ ತಂಪರವಾಗಿ ತಾವು ನಿಲುವನ್ನ ತಗೋತಿದ್ದಂತಹ ರಕ್ಷಿತಾ ಈ ಸಲ ಎಲ್ಲೋ ಗಿಲ್ಲಿ ಹೇಳದನ್ನ ತಲೆಯಲ್ಲಿ ಇಟ್ಕೊಂಡು ಬೇರೆನೇ ನಿಲುವನ್ನ ತಗೊಂಡ್ರಾ ಅನ್ನುವಂತ ಪ್ರಶ್ನೆಯನ್ನ ಪ್ರೇಕ್ಷಕರು ಈಗ ಕೇಳ್ತಿದ್ದಾರೆ. ಮತ್ತೆ ರಘು ವಿಚಾರದಲ್ಲಿ ಅವರ ನಿರ್ಧಾರದ ಬಗ್ಗೆ ರಕ್ಷಿತಾನೇ ಗಿಲ್ಟ್ ಫೀಲ್ ಮಾಡ್ಕೊಂಡ್ರು ಕೂಡ. ಇನ್ನು ಗಿಲ್ಲಿ ಹಾಗೆ ತಮ್ಮ ಪರವಾಗಿ ತಾವು ನಿಲುವನ್ನ ತಗೊಂಡಿದ್ರೆ ಸರಿ ಇರ್ತಿತ್ತು. ಆದ್ರೆ ಮತ್ತೊಬ್ಬರ ಉಳಿವಿಗಾಗಿ ಯಾಕಿಷ್ಟು ಹಠ ಹಿಡಿದ್ರು ರಕ್ಷಿತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಗಿಲ್ಲಿ ಅವರು ರಕ್ಷಿತಾ ನಮ್ಮ ವಂಶದ ಹುಡುಗಿ, ನನ್ನ ಹೆಸರನ್ನ ಉಳಿಸ್ತಾಳೆ ಅಂತ ಎಲ್ಲ ಹೇಳಿದ್ರು. ಇದನ್ನ ಕೇಳಿ ಧನುಷ್ ಅವರು ಕೂಡ ನೀನ್ ಇದೇ ತರ ಹೇಳ್ತಾ ಇದ್ರೆ ನೀನ್ ಹೇಳ್ಕೊಟ್ಟಿದ್ರಿಂದ ಅವಳು ಆ ರೀತಿ ಆಡ್ತಿದ್ದಾಳೆ ಅನ್ನೋ ಹಾಗಾಗತ್ತೆ, ಆ ರೀತಿ ಹೇಳಬೇಡ ಅಂತ ಹೇಳ್ತಾರೆ. ಇದಕ್ಕೆ ಉತ್ತರ ಕೊಟ್ಟಂತ ಗಿಲ್ಲಿ, ನಾನು ಅವಳ ಜೊತೆ ಸುಮ್ಮನೆ ಜೋಕ್ ಮಾಡ್ತಾ ಇರೋದು, ಜೋಕ್ಗೆ ಆ ಥರ ಹೇಳಿದ್ದು ಅಂತ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ರು. ಒಟ್ನಲ್ಲಿ ಈ ಬಗ್ಗೆ ವೀಕೆಂಡ್ನಲ್ಲಿ ಚರ್ಚೆ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿದೆ.